ಹಾಯ್ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಹೇಮಗೌಡ. ಅರ್ಜೆಂಟಾಗಿ ಊರಿಗೆ ಹೋಗಬೇಕಾಗಿತ್ತು. ಹೀಗೆ ಮೈಸೂರಿಂದ ಹೋಗ್ತಾ ಒಂದಿವೆ. ಹುಣಸೂರಲ್ಲಿ ಸೌತೆಕಾಯಿಗಳನ್ನ ಮಾರ್ತಿರ್ತಾರೆ. ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ ಇದು. ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದಂಗೆ ಇದು ನನ್ನ ಫೇವ್ರೆಟ್ ಮನೆ. ಆ್ಯಕ್ಚುಲಿ ನಂಗೆ ಅದಕ್ಕೋಸ್ಕರನೇ ವಿಡಿಯೋ ಮಾಡಿಕೊಂಡೆ. ಹಾಗೆ ಇನ್ನೇನು ಮಡಿಕೇರಿ ಇಳಿಬೇಕನ್ನಷ್ಟೊತ್ತಿಗೆ ಫಾಲ್ಸ್ ಅಂತೂ ಕಣ್ಣಿಗೆ ಬಿಟ್ಬಿಡ್ತು. ತುಂಬಾ ಚೆನ್ನಾಗಿದೆ. ಅಲ್ಲೇ ಫಾಲ್ಸ್ ಪಕ್ಕನೇ ಸ್ವೀಟ್ನ ತೊಗೊಂಡೆ. ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದರೆ ಚಾಮುಂಡೇಶ್ವರಿ ತಾಯಿಯ ದೇವಸ್ಥಾನ ಇದು ಕ್ಲೋಸ್ ಆಗಿತ್ತು ಆ್ಯಕ್ಚುಲಿ. ಹಾಗೆ ಇನ್ನು ಮುಂದೆ ಹೋದರೆ ಕೊಯ್ನಾಡು ಹತ್ರ ಮಹಾಗಣಪತಿ ದೇವಸ್ಥಾನ. ಹೀಗೆ ಮುಂದಕ್ಕೆ ಹೋಗ್ತಾ ಇದ್ದೆ ನೆನಪಾದರೂ ಒಬ್ಬರು ಕಮೆಂಟ್ ಮಾಡಿದರು, ಸಂಪಾಜೆಯಲ್ಲಿ ಒಂದು ಅಂಗಡಿ ಹಾಕಿ ಅಂತ ಹೇಳಿಬಿಟ್ಟು. ಇದು ಆ್ಯಕ್ಚುಲಿ ಸಂಪಾಜೆ ಊರು. ಇಲ್ಲಿಂದ ಕ್ರಾಸ್ ಮಾಡಿದರೆ ನಮ್ಮ ಸುಳ್ಯಕ್ಕೆ ಹೋಗುತ್ತೆ. ಮನೆಗೆ ರೀಚ್ ಆಗಿಬಿಟ್ಟೆ. ಒಂದಿಷ್ಟು ಸಾಮಗ್ರಿಗಳು ತೊಗೊಂಡು ಹೋಗಿದ್ದೆ. ಟಿ ವಿ ತೊಗೊಂಡು ಹೋಗ್ಬೇಕಾಗಿತ್ತು. ನಮ್ಮ ಅಕ್ಕ ಸುಮ್ಮನೆ ಓಡಾಡ್ತಿದ್ಲು. ಅಮ್ಮ ದನದ ಕೊಟ್ಟಿಗೆಯಲ್ಲಿ ಹಸುಗೆ ಬಾಯಾರಿಕೆ ಕೊಡ್ತಾಯಿದ್ರು. ಅದನ್ನು ನೋಡಿ ಅಂತೂ ನನಗೆ ತುಂಬಾ ಖುಷಿಯಾಯಿತು. ಆ ಹಸು ಅಮ್ಮ ಅವರ ಒಂದು ಬಾಂಧವ್ಯ ಹೇಗಂತಂದರೆ ನಮಗೆ ಇದೆಲ್ಲ ಸಾಧ್ಯನೇ ಇಲ್ಲ. ನಮ್ಮ ಈ ವಯಸ್ಸಲ್ಲಿ ಇಷ್ಟೊಂದು ಕೆಲಸ ಮಾಡ್ತಾರೆ ಅಂತಂದರೆ ನಂಬೋಕ್ಕೆ ಆಗಲ್ಲ. ಅದನ್ನು ಮುದಾದ ಕರು ಎಷ್ಟು ಚೆನ್ನಾಗಿದೆ ಅಲ್ವಾ. ಹೆಂಗೆ ಕ್ಯೂಟಾಗಿ ನೋಡ್ತಾ ಇದೆ ನೋಡಿ ಆ ಕರು. ಅಮ್ಮನ ಜೊತೆ ಅಷ್ಟು ಚೆನ್ನಾಗಿರ್ತವೆ ಮನೆಯಲ್ಲಿರೋ ನಾಯಿಗಳಾಗಿರ್ಬೋದು, ಕೋಳಿ ಆಗಿರ್ಬೋದು, ಹಸುಗಳು ಅಷ್ಟೇ. ಮಾವನೂ ಬಂದಿದ್ದರು ಮನೆಗೆ. ಒಂದು ಸಣ್ಣ ಪೂಜೆ ಇತ್ತು, ಹಾಗಾಗಿ ಮಾವನನ್ನು ಕೂಡ ಇನ್ವೈಟ್ ಮಾಡಿದ್ವಿ. ಅದಾದಮೇಲೆ ಇದೊಂದು ಫೇಮಸ್ ಹೂ ತುಂಬ ಚೆನ್ನಾಗಿ ಬಿಟ್ಟಿತ್ತು. ಕೇಪ್ಲು ಹೂ ಅಂತೀವಿ ನಾವು ಇದಕ್ಕೆ. ಇನ್ನೇನು ಅಮ್ಮ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ರು. ನೀರು ದೋಸೆ ಮಾಡಬೇಕಾಗಿತ್ತು. ಅಮ್ಮನೇ ಎಲ್ಲನೂ ಮಾಡಿದ್ರು ಈ ಸರಿ. ಅಮ್ಮ ನೀರು ದೋಸೆ ಹೋಯ್ತಾಯಿದ್ರು. ನನಗಿನ್ನೇನು ಕೆಲಸ, ವೀಡಿಯೋ ಮಾಡೋದು ಕೆಲಸ ಅಷ್ಟೇ. ನೀರು ದೋಸೆ ನಾವೀಗ ತಿನ್ನಾಗಿಲ್ಲ ಪೂಜೆ ಆಗೋವರೆಗೂ. ಸಾಯಂಕಾಲ ಆಯಿತು. ಕಲ್ಲೋಟಿ ಅಪ್ಪೆಗೆ ಅಗಲು ಹಾಕೋದಿತ್ತು. ಅಮ್ಮ ಪೂಜೆ ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡ್ತಾಯಿದ್ರು. ಅಕ್ಕ ಸುಮ್ಮನೆ ಆ ಕಡೆಯಿಂದ ಈ ಕಡೆ ಸುಮ್ಮನೆ ಮಾಮೂಲಿ ಅದು ಇದ್ದಿದ್ದೇನೆ. ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮುಗೀತು. ಕಲ್ಲೋಟಿ ಅಪ್ಪೆ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಅದೆಲ್ಲ ಮುಗಿಸ್ಕೊಂಡು ದಿನ ತೋಟಕ್ಕೆ ಹೋಗ್ಬಿಟ್ಟೆ. ಮರದಲ್ಲಿ ಹಲಸಿನ ಹಣ್ಣುಗಳನ್ನ ನೋಡ್ಬಿಟ್ಟು ಕುಯ್ಬೇಕು. ಆದರೆ ಹಲಸಿನ ಹಣ್ಣುಗಳೆಲ್ಲ ಜಾಸ್ತಿ ಮೇಲೇ ಬೆಳೆದ್ಬಿಟ್ಟಿತ್ತು. ಕೆಳಗಡೆ ಕೈಗೆ ಎಟಕೋ ಥರ ಒಂದಿಷ್ಟು ಹಣ್ಣುಗಳಿತ್ತು. ಕೈಯಲ್ಲೇ ಟಚ್ ಮಾಡ್ತಾಯಿದ್ದೆ ಹಣ್ಣುಗಳನ್ನ. ಆಮೇಲೆ ಮಾವನು ಬಂದರು ನಮ್ಮ ಜೊತೆ ತೋಟಕ್ಕೆ. ಮಾವನು ಹಲಸಿನ ಹಣ್ಣು ಕುಯ್ಯೋದಕ್ಕೆ ಹೆಲ್ಪ್ ಮಾಡಿದ್ರು. ಹಲಸಿನ ಹಣ್ಣೆಲ್ಲ ಕೊಯ್ದುಕೊಂಡು ಮಳೆಯಲ್ಲಿ ನೆನ್ಕೊಂಡು ಊರಿಗೆ ಹೋದರೆ ಅಲ್ಲೇ ಇದ್ಬಿಡೋಣ ಅನಿಸುತ್ತೆ. ಯಾಕಂತಂದರೆ ಊರು ಅಷ್ಟೊಂದು ಅದ್ಭುತವಾಗಿರುತ್ತೆ. ಸಿಟಿ ಲೈಫಿಗಿಂತ ವಿಲೇಜ್ ಲೈಫ್